ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯಾಚುಲರ್ ಕುಕಿಂಗ್ ಪಾರ್ಟ್ 5. ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಅನ್ನ ಮತ್ತು ಚಿಕನ್ ಸಾರ್ ಆ್ಯಂಡ್ ಪನ್ನೀರ್ ಗ್ರೇವಿ. ಸೊ ಮನೋಜ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ, ಈರುಳ್ಳಿ ಎಲ್ಲ ಸಂಕೇತ ಎಲ್ಲ ನೀಟಾಗಿ ಚೆನ್ನಾಗಿ ಪಾತ್ರೆ ಬೆಳಗ್ತಾ ಇದ್ದಾನೆ. ಎಕ್ಸ್ಪೀರಿಯೆನ್ಸ್ ಇದೆ ಒಳ್ಳೆ ಪಾತ್ರೆ ಬೆಳಗೋದ್ರಲ್ಲಿ. ಕರೆಂಟ್ ಹೋಗಿದೆ, ಸೊ ಲೈಟ್ ಹಾಕೊಂಡು ಅಡುಗೆ ಮಾಡ್ತಾ ಇದ್ದೀವಿ. ಈರುಳ್ಳಿ ಕಟ್ ಮಾಡೋದ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಮನೋಜ್ಗೆ. ಯಾರಾದರೂ ಕ್ಯಾಟ್ರಿಂಗ್ ಅಡುಗೆಗಿದ್ರೆ ಕರೆದ್ಬಿಡಿ, ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಹಾಕಿರ್ತೀನಿ. ಈಗ ನಮ್ಮ ಹುಡುಗ ಟೊಮೊಟೊ ಹಣ್ಣು ಕಟ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಸ್ಲೋ ಇದ್ದಾನೆ ಟೊಮೊಟೊ ಹಣ್ಣು ಕಟ್ ಮಾಡೋದ್ರಲ್ಲಿ. ನೋಡಿ ಇವಾಗ ಹೆವಿ ಫಾಸ್ಟಾಗಿ ಕಟ್ ಮಾಡ್ತಾ ಇದ್ದಾನೆ, ಚಾಲೆಂಜ್ ತಗೊಂಡು. ನೀವು ಯಾರು ಟ್ರೈ ಮಾಡಿಬಿಡಿ, ಸ್ಲೋ ಸ್ವಲ್ಪ ಕಟ್ ಮಾಡ್ತಾ ಇದ್ದಾನೆ. ಸೊ ನಾವು ಮಡಿಕೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಮಡಿಕೆಯಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಚಿಕನ್ಗೆ ಮ್ಯಾರಿನೇಷನ್ ಮಾಡ್ತಾ ಇದ್ದೀವಿ, ಉಪ್ಪು ಹಾಕ್ತಾ. ಇವಾಗ ಅದನ್ನು ಚಿಕನ್ ಹಾಕಿ ನೀಟಾಗಿ ಖಾರ ಪುಡಿ ಎಲ್ಲ ಹಾಕಿ ಕಲಸಿ ಇಡ್ಕೋತೀವಿ. ಖಾರ ಪುಡಿ, ಚಿಕನ್ ಮಸಾಲ ಹಾಕ್ತಾ ಇದ್ದಾನೆ. ಚಿಕನ್ ಆಮೇಲೆ ರೆಡಿ ಇದೆ, 3 kg ಚಿಕನ್ನು. ಮೆಣಸಿನ್ಕಾಯಿ ಹಾಕಿದ್ವಿ ನೋಡಿ, ಹಸಿರು ಮೆಣಸಿನ್ಕಾಯಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕಿದ್ದೀವಿ. ಸೊ ಇವಾಗ ಈರುಳ್ಳಿ ಹಾಕಿದ್ವಿ. ಬನ್ನಿ ಕೈ ಆಡೋಣ ನೀಟಾಗಿ. ಸೊ ಚಿಕನಿಗೆ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀವಿ ಎಲ್ಲ. ಖಾರ ಪುಡಿ, ಚಿಕನ್ ಮಸಾಲ, ಮೊಸರು, ನಿಂಬೆಹುಳಿ, ಉಪ್ಪು ಎಲ್ಲ ಹಾಕಿ ಇಟ್ಕೊಂಡ್ವಿ. ಒಂದು 10 ಮಿನಿಟ್ಸ್ ಎಲ್ಲ ಕುಡೀಲಿ ಚಿಕನ್. ಸೊ ರೆಡಿ ಆಗ್ತಾ ಇದೆ. ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾ ಇದ್ದೀವಿ. ಟೊಮೊಟೊ ಹಣ್ಣು ಲೇಟಾಗಿ ಹಾಕಬೇಕು, ಇಲ್ಲಾಂದ್ರೆ. ಸೊ ಇವಾಗ ಟೊಮೊಟೊ ಹಣ್ಣು ಹಾಕಿದ್ವಿ. ಈರುಳ್ಳಿ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯಿದೆ. ಸೊ ಇವಾಗ ಟೊಮೊಟೊ ಹಣ್ಣು ಹಾಕಿ ನೀಟಾಗಿ ಕಲಿಸ್ಬೇಕು. ಸೊ ಇವಾಗ ಗ್ರೇವಿ ಹೆಂಗೆ ಮಾಡ್ಕೊಂಡ್ವಿ. ಸೊ ಹಸಿರು ಮೆಣಸಿನ್ಕಾಯಿ ಮತ್ತು ಸೊಪ್ಪು ಮತ್ತು ಟೊಮೊಟೊ ಹಣ್ಣೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಇವಾಗ ಚಿಕನ್ ಹಾಕ್ತಾಯಿದ್ದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಬೇಯಬೇಕು. ಇವಾಗ ಜಾಸ್ತಿ ಫ್ಲೇಮ್ ಕೊಟ್ಬಿಟ್ಟು ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಬೇಕು ಚಿಕನ್. ಸೊ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೋಡ್ಬೋದು ಹೆಂಗೆ ಮಾಡಿಟ್ಟಿದ್ದೀವಿ. ಸೊ ಚಿಕನ್ ಗ್ರೇವಿ ರೆಡಿ. ನೋಡಿ ಹೆಂಗೆ ಬಂದಿದೆ ಅಂತ. ಸ್ವಲ್ಪ ನೀರಾಗಿದೆ, ಏನು ಪ್ರಾಬ್ಲಮ್ ಇಲ್ಲ.